ರಾಜ್ಯಪಾಲರ ಕೈಲಿ ಒಂಥರ ಹಸಿ ಸುಳ್ಳನ್ನ ಹೇಳಿಸ್ತಾವ್ರೆ. ಹಸಿ ಸುಳ್ಳು. ನಾನೇ ಹೇಳಿದ್ದೀನಿ, ಈ ಹಿಂದುಳಿದ ವರ್ಗದ ಇಲಾಖೆದೇ ಹೇಳಿದ್ದೀನಿ. ಎಷ್ಟು ಅಚೀವ್ಮೆಂಟ್, 39% ಅಚೀವ್ಮೆಂಟ್, 100ಕ್ಕೆ 39 ಮಾರ್ಕ್ಸ್. ಮತ್ತೆ ಇದನ್ನ ರಾಜ್ಯಪಾಲರ ಕೈಲಿ ಹುಸಿ ಸುಳ್ಳನ್ನ ಹೇಳಿಸ್ತಾ ಇದ್ದಾರೆ. ಮತ್ತೆ ಇವ್ರದ ಪಾರ್ಟಿನೇ ಹಾಸನದ ಕಾಂಗ್ರೆಸ್ ಅಧ್ಯಕ್ಷ ಶಿವರಾಮ್ ಅಂತ, ಹಾಸನದ ಕಾಂಗ್ರೆಸ್ ಅಧ್ಯಕ್ಷ, ಇವತ್ತು ಲಂಚ ಕೊಡದೆ ಯಾವುದೇ ಕೆಲಸ ಆಗುವುದಿಲ್ಲ, ಎಲ್ಲ ಹುದ್ದೆಗೂ ಇಂತಿಷ್ಟು ಫಿಕ್ಸ್ ಮಾಡಿದ್ದಾರೆ ಅಂತ ಹಾಸನದ ಜಿಲ್ಲಾ ಅಧ್ಯಕ್ಷ ಹೇಳಿದ್ದಾರೆ. ನಾನು ಹೇಳಿಲ್ಲ, ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷ. ಪಾರದರ್ಶತೆ, ಕೌನ್ಸಿಲಿಂಗು ಇವೆಲ್ಲ ನಮ್ಮ ಇದರಲ್ಲಿ ಬುಕ್ಕಲ್ಲಿ ಪ್ರಿಂಟ್ ಆಗಿ ಬಂದ್ಬಿಟ್ಟಿದೆ. ಈಗ ನಿನ್ನೆ ಕಾಂಟ್ರಾಕ್ಟರ್ಗಳೆಲ್ಲ ಹೋಗಿ ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿನೆಲ್ಲ ಭೇಟಿ ಮಾಡಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ಹಿಂದಿನ ಸರ್ಕಾರ ಅದೇ ಇಲ್ಲಿ ಕಮಿಷನ್ 40% ಹೆಚ್ಚಳ ಆಗಿದೆ ಸಿಎಂಗೆ ಗುತ್ತಿಗೆದಾರರು. ಅವ್ರು ಹೇಳಿರೋದು, ಗುತ್ತಿಗೆದಾರರು ಹೇಳಿರೋದು ಕಮಿಷನ್ 40% ಹೆಚ್ಚಾಗಿದೆ ಸಿಎಂಗೆ ಗುತ್ತಿಗೆದಾರರು. ಸಿಎಂಗೂ ಕೊಟ್ಟಿದ್ದಾರೆ, ಡೆಪ್ಟಿ ಸಿಎಂಗೂ ಕೊಟ್ಟಿದ್ದಾರೆ. ಇಲ್ಲಿ ನಟ್ಟು ಬೋಲ್ಟು ಟೈಪ್ ಮಾಡಬೇಕಾಗಿರೋದು ಇಲ್ಲಿ. ಇವತ್ತು ಗುತ್ತಿಗೆದಾರರು ಯಾವ ನಮ್ಮ ಮೇಲೆ ಗುತ್ತಿಗೆದಾರ ಅವ್ರು ಯಾರೋ ಹೇಳಿದ್ದಾರೆ, ಇವತ್ತಿಲ್ಲ, ಅವ್ನು ಸತ್ತೋಗಿದ್ದಾನೆ, ಕೆಂಪಣ್ಣ, ಅವ್ರು ಹೇಳಿದಾನೆ ಅಂತ ಪೋಸ್ಟ್ಗಳು ಅಂಟಿಸ್ಬಿಟ್ರು. ಈಗ ಅದೇ ಗುತ್ತಿಗೆದಾರರು ಎಲ್ಲರ ಮನೆಗೂ, ಸಿಎಂ ಮನೆಗೆ ಹೋಗ್ತಾರೆ, ಡೆಪ್ಟಿ ಸಿಎಂ ಮನೆಗೆ ಹೋಗ್ತಾರೆ, ಲಂಚ 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 ಅಂತ ಓಪನ್ ದಿನ ಪತ್ರಿಕೆ ನೋಡ್ತಾ ಇದ್ದೀರಿ. ಪಾರದರ್ಶಕತೆ, ಟ್ರಾನ್ಸ್ಪರೆಂಟ್, ಏನು ಲಂಚ ತಗೊಳೋದ್ರಲ್ಲ ಪಾರದರ್ಶಕತೆ. ಇದೆಲ್ಲ ಇವತ್ತು ನಡೀತಾ ಇರುವಂತ ಒಂದು ವಿಚಾರಗಳನ್ನ ನಾನು ಇದಿರ್ತೀನಿ. ಇದಕ್ಕಿಂತ ಪ್ರಮುಖವಾಗಿ ಇವತ್ತು 32,000 ಬಾಕಿ ಇದೆ, 32,000 ಕೋಟಿ ಬಿಲ್ ಬಾಕಿ ಇದೆ.